ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ. ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದೀನಿ, ಲೆಕ್ಚರರ್ ಆಗಿದ್ದೀನಿ ಬನ್ಮಯ ಪಾಲಿಟೆಕ್ನಿಕ್ನಲ್ಲಿ. ಸೊ ಈ ಎಸ್ ವಿ ಪಿ ನಗರದಲ್ಲಿ ನಾನು ಸುಮಾರು 2015-16 10 ವರ್ಷಗಳಿಂದ ಇಲ್ಲಿ ವಾಸ ಇದ್ದೇನೆ. ಮತ್ತು ಇಲ್ಲಿ ನಾನು ನಮ್ಮ ಬಡಾವಣೆಯ ನಿವಾಸಿಗಳಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ಈಗ ನಮ್ಮ ಒಂದು ಬಡಾವಣೆಯ ಕುಂದುಕೊರತೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ಅನ್ಯತಾ ಭಾವಿಸೋದು ಬೇಡ. ಮೊದಲಿಗೆ ನಮ್ಮ ಬಡಾವಣೆಯಲ್ಲಿ ಈ ನೀರಿನ ಸಮಸ್ಯೆ ಇದೆ. ನೀರಿನ ಸಮಸ್ಯೆ ಅಂತಂದರೆ ಒಂದು ವಾರ 10 ದಿನಕ್ಕೆ ಒಂದೊಂದು ಸಲ ನೀರನ್ನು ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ಅದೊಂದು ಮೂಲಭೂತ ಒಂದು ಫೆಸಿಲಿಟಿ, ಸೌಕರ್ಯ ಅದೇ ಇಲ್ಲ ಅಂತಂದರೆ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ನಾವು ಪ್ರತಿನಿಧಿಗಳು ನಮ್ಮ ಏರಿಯಾದಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆಗ ಕೆಲವೊಂದು ಫಂಕ್ಷನ್ಗಳು ಆಗ್ತಾ ಇರುತ್ತೆ. ಅವಾಗೆಲ್ಲ ನಾನು ಮೊದಲಿಂದನೂ ನಾನು ಅವ್ರಿಗೆ ಅವರ ಪಿ ಎಗೂ ಕೇಳ್ಕೊಂಡಿದ್ದೀನಿ, ಮೊದಲು ನಮಗೆ ಸಿಹಿ ನೀರು ಕೊಡಿಸ್ಬೇಕು ಅಂತ. ಅವ್ರು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ಆ ಒಂದು ಕೆಲಸ ಆಗಿಲ್ಲ. ಹಾಗೆಯೇ ನಮಗೆ ರೋಡ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ತುಂಬಾ ಕಲ್ಲುಗಳಿದೆ ರೋಡ್ನಲ್ಲಿ, ಓಡಾಡೋಕ್ಕೆ ತೊಂದರೆ ಆಗುತ್ತೆ. ಹಾಗೆ ಈ ಲೇಡೀಸ್ಗಳಾಗ್ಬೋದು, ಜೆಂಟ್ಸ್ಗಳಾಗ್ಬೋದು ಎಲ್ಲರೂ ಓಡಾಡ್ತಾರೆ. ಎಲ್ಲ ಅಲ್ಲಿ ಕಲ್ಲಿರೋದ್ರಿಂದ ಕೆಲವರು ಬಿದ್ದು ಗಾಯಗಳು ಮಾಡ್ಕೊಂಡಿದ್ದಾರೆ, ಕಾಲು ಫ್ರ್ಯಾಕ್ಚರ್ ಆಗಿದೆ. ತುಂಬಾ ಅದರಿಂದನೂ ತೊಂದರೆ ಆಗ್ತಿದೆ. ಹಾಗಾಗಿ ರೋಡಿನ ಒಂದು ರಸ್ತೆಯ ಸಮಸ್ಯೆನೂ ಇದೆ. ಹೀಗೆ ಮತ್ತು ಅಲ್ಲಿ ನಮ್ಮ ಏರಿಯಾದಲ್ಲಿ ಗಿಡಗಂಟೆಗಳು ಎಲ್ಲ ಸೈಟ್ಗಳಲ್ಲಿ ಬೆಳ್ಕೊಂಡು ತುಂಬ ತೊಂದರೆ ಆಗ್ತಿದೆ. ತಿಪ್ಪೈನಕೆರೆಯನ್ನು ಅದನ್ನು ತುಂಬಾ ಕ್ಲೀನ್ ಮಾಡ್ದೇ, ಸ್ವಚ್ಛ ಮಾಡ್ದೇ ಅದು ತುಂಬಾ ಹದಗೆಟ್ಟಿದೆ, ಕಲುಷಿತ ಆಗಿದೆ. ಹಾಗೆ ನಾವು ಇಲ್ಲಿ ಮೂಡಾಗೆ ಮೊದಲು ನಾವು ಟ್ಯಾಕ್ಸ್ ಕಟ್ತಾ ಇದ್ವಿ. ನಾನು 5,000 ಚಿಲ್ಲರೆ ಟ್ಯಾಕ್ಸ್ ಕಟ್ತಾ ಇದ್ದೆ. ಹಾಗೆ ಇವಾಗ ಪಟ್ಟಣ ಪಂಚಾಯಿತಿಗೆ ನಾವು ಟ್ಯಾಕ್ಸ್ ಕಟ್ತಾ ಇದ್ವಿ, ಅಲ್ಲೂ 8,000 ಚಿಲ್ಲರೆ ಟ್ಯಾಕ್ಸ್ ಕಟ್ತಾ ಇದ್ವಿ. ಈ ಒಂದು ಟ್ಯಾಕ್ಸ್ ಕಟ್ಟಿದ್ದು ನಮ್ಮ ಏರಿಯಾಗೆ ಏನು ಅನುಕೂಲ ಆಗ್ತಾ ಇಲ್ಲ. ಮೊದಲು ಮನೆಗಳು ಕಡಿಮೆ ಇದ್ದ ಅಂತ ಹೇಳೋರು, ಮೂಡಾದಲ್ಲಿ ತುಂಬ ಕಡಿಮೆ ಬರುತ್ತೆ ದುಡ್ಡು ಅಂತ. ಈಗ ಎಲ್ಲ ಮನೆಗಳು ಆಗಿದೆ, ತುಂಬ ರೆವಿನ್ಯೂನು ತುಂಬ ಚೆನ್ನಾಗಿ ಬರ್ತಾ ಇದೆ. ಆದರೂ ಇನ್ನೂ ನಮಗೆ ಮೂಲಭೂತ ಸೌಕರ್ಯಗಳು ಒದಗಿಸಿಲ್ಲ. ಸೊ ಹಾಗಾಗಿ ಈ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ನಮ್ಮ ಲೋಹಿತ್ ಅವರು ಮತ್ತು ಶ್ರೀಕಂಠ್ ಸರು ಮತ್ತು ಅವರ ಒಂದು ಟೀಮು ಆಗ್ರಹ ಮಾಡ್ತಾ ಇದ್ದಾರೆ, ಎಲ್ಲ ಒಂದು ಸರ್ಕಾರಕ್ಕೆ ಕೇಳ್ಕೊತಾ ಇದ್ದಾರೆ. ಸೊ ಎಲ್ಲರೂ ನಾವು ಒಟ್ಟಿಗೆ ಸಹಕರಿಸೋಣ ಅಂತ ಈ ಸಂದರ್ಭದಲ್ಲಿ ನಾನು ಬಡಾವಣೆ ನಿವಾಸಿಗಳಿಗೆ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಬಡಾವಣೆಯಲ್ಲಿ ಈ ಹಂದಿಗಳ ಕಾಟ ಜಾಸ್ತಿ ಆಗಿದೆ. ಹಾಗೆ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ. ಸೊ ಇದನ್ನೆಲ್ಲ ನಾವು ಸರಿಪಡಿಸ್ಕೋಬೇಕು ಅಂತ ನಮ್ಮ ಬಡಾವಣೆಯ ನಿವಾಸಿಗಳಲ್ಲಿ ನಾನು ಕೇಳ್ಕೊತೀನಿ. ಹಾಗೆ ಇವರು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಮುಂದೆ ಅವ್ರಿಗೂ ಸಹಕಾರ ಕೊಡೋಣ. ಯಾರೇ ಆದ್ರೂ ನಮ್ಮ ಒಂದು ಬಡಾವಣೆಗೆ ಏನೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಬರ್ತೀವಿ ಅಂತ ಅಂದರೆ ಎಲ್ಲರೂ ಸಹಕಾರ ಕೊಡೋದಕ್ಕೆ ನಮ್ಮ ಬಡಾವಣೆಯ ಜನಗಳು ಸಿದ್ಧರಿದ್ದಾರೆ ಅಂತ ಈ ಮೂಲಕ ನಾನು ಹೇಳ್ಕೊಳ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.